ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟ ಕಿಚ್ಚ ಸುದೀಪ್ ಅವರು ಈಗಾಗಲೇ 11 ರಿಯಾಲಿಟಿ ಶೋಗಳನ್ನು ನಡೆಸಿ ಯಶಸ್ವಿಯಾಗಿದ್ದಾರೆ. ಆದರೆ ಅವರು ಮುಂದಿನ ರಿಯಾಲಿಟಿ ಶೋನಿಂದ ಹೊರ ಬೀಳುತ್ತಾರೆ ಎನ್ನುವ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿತ್ತು. ಈಗಲೂ ಕೂಡ ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿದೆ. ಅಂದಹಾಗೆ ಕಿಚ್ಚ ಸುದೀಪ್ ಅವರು 11ನೇ ರಿಯಾಲಿಟಿ ಶೋ ನಡೆಸುವ ಸಂದರ್ಭದಲ್ಲಿ ನಾನು ಮುಂದಿನ ಶೋನಲ್ಲಿ ಭಾಗಿಯಾಗುವುದಿಲ್ಲ ಎನ್ನುವ ಬಗ್ಗೆ ಸುಳಿವು ನೀಡಿದ್ದರು. ಈ ಮಾತು ರಿಯಾಲಿಟಿ ಶೋನ ಅಭಿಮಾನಿಗಳ ಕಿವಿಗೆ ಬೀಳುತ್ತಿದ್ದಂತೆ ಅಭಿಮಾನಿಗಳು ಸಾಕಷ್ಟು ಬೇಸರಗೊಂಡಿದ್ದರು. ಅಲ್ಲದೆ ಕಿಚ್ಚ ಸುದೀಪ್ ಅವರೇ ಮುಂದಿನ ರಿಯಾಲಿಟಿ ಶೋಗಳನ್ನು ನಡೆಸಬೇಕು, ಅವರು ಶೋನಿಂದ ಯಾವುದೇ ಕಾರಣಕ್ಕೂ ಹೊರ ಬೀಳಬಾರದು ಎಂದು ಅಭಿಮಾನಿಗಳು ಒತ್ತಾಯಿಸಿದರು. ಇದಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದ್ದವು. ಜೊತೆಗೆ ಮುಂದಿನ ಬಾರಿ ಸುದೀಪ್ ಅವರೇ ರಿಯಾಲಿಟಿ ಶೋ ನಡೆಸುತ್ತಾರಾ, ವಾಪಸ್ ಬರುತ್ತಾರಾ, ಇಲ್ಲವೇ ಆ ಸ್ಥಾನವನ್ನು ಬೇರೆಯವರು ತುಂಬುತ್ತಾರಾ, ಆ ಸ್ಥಾನಕ್ಕೆ ಕನ್ನಡದ ಯಾವ ನಟರು ಅರ್ಹರು, ಅವರು ಎಷ್ಟು ಚೆನ್ನಾಗಿ ರಿಯಾಲಿಟಿ ಶೋಗಳನ್ನು ನಡೆಸಿಕೊಡುತ್ತಾರೆ ಎನ್ನುವ ಬಗ್ಗೆಯೂ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗಳು ನಡೆದಿದ್ದವು. ಈ ಸಂದರ್ಭದಲ್ಲಿ ನಟ ಅರವಿಂದ್ ರಮೇಶ್ ಅವರು ಸೂಕ್ತ. ಅವರು ಸುಮಾರು ಶೋಗಳನ್ನು ನಡೆಸಿ ಯಶಸ್ವಿಯಾಗಿದ್ದಾರೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮವನ್ನು ಭರ್ಜರಿಯಾಗಿ ನಡೆಸಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಅವರೇ ಸೂಕ್ತ ಎನ್ನುವ ಅಭಿಪ್ರಾಯವನ್ನು ಕೆಲವರು ವ್ಯಕ್ತಪಡಿಸಿದ್ದರು. ಇದೆಲ್ಲದರ ನಡುವೆ ವಾಹಿನಿ ಕಡೆಯಿಂದ ಸುದೀಪ್ ಅವರನ್ನು ಮನವೊಲಿಸುವ ಪ್ರಕ್ರಿಯೆ ಆರಂಭವಾಗಿತ್ತು. 11 ಶೋಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಸುದೀಪ್ ಅವರನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು, ಅವರೇ ಮುಂದಿನ ಶೋಗಳನ್ನು ನಡೆಸಬೇಕು ಎನ್ನುವುದು ವಾಹಿನಿಯ ಅಭಿಪ್ರಾಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸುದೀಪ್ ಅವರನ್ನು ಮನವೊಲಿಸುವ ಕೆಲಸವನ್ನು ವಾಹಿನಿ ಕಡೆಯಿಂದ ಮಾಡಲಾಗಿತ್ತು. ಆದರೆ ಸುದೀಪ್ ಅವರು ವಾಹಿನಿಯ ಮನವಿಗೆ ಸ್ಪಂದಿಸಿರಲಿಲ್ಲ. ವಾಹಿನಿಯ ಮಾತುಗಳನ್ನು ಸುತಾರಾಮ್ ಒಪ್ಪಿರಲಿಲ್ಲ ಎನ್ನುವ ಮಾತುಗಳು ಕೇಳಿ ಬಂದಿದ್ದವು. ಆದರೆ ಇದೀಗ ರಿಯಾಲಿಟಿ ಶೋನ 12ನೇ ಸೀಸನ್ ಆರಂಭವಾಗುವತ್ತ ಹೆಜ್ಜೆ ಇಟ್ಟಿದೆ. ರಿಯಾಲಿಟಿ ಶೋ ನಡೆಸಿಕೊಡಲು ಕಿಚ್ಚ ಸುದೀಪ್ ಒಪ್ಪಿಕೊಂಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತಿವೆ. 12ನೇ ರಿಯಾಲಿಟಿ ಶೋನ ಸಾರಥ್ಯವನ್ನು ಅವರೇ ವಹಿಸಲಿದ್ದಾರೆ ಎನ್ನುವ ವಿಚಾರ ಹೊರಬಿದ್ದಿದೆ. ಇದು ಅವರ ಅಭಿಮಾನಿಗಳಿಗೆ ಖುಷಿ ತಂದುಕೊಟ್ಟಿದೆ. ಈಗಾಗಲೇ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ 12ನೇ ಸೀಸನ್ ಆರಂಭವಾಗಿರುವುದು, ಇದಕ್ಕೆ ಸಕಲ ಸಿದ್ಧತೆಗಳು ನಡೆಸುತ್ತಾ ಇರುವುದು ಕೂಡ ಕಂಡುಬಂದಿದೆ. ಈ ಶೋ ಆರಂಭಿಸಲು ಇನ್ನೂ 3-4 ತಿಂಗಳು ಬಾಕಿ ಉಳಿದಿದೆ. ಹಾಗಾಗಿ ಇದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ವಾಹಿನಿ ಕಡೆಯಿಂದ ಮಾಡಲಾಗುತ್ತಿದೆ. ಪರಿಸ್ಥಿತಿ ಹೀಗಿರುವಾಗ ಬಿಗ್ ಬಾಸ್ ತಂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿದೆ. ಅಲ್ಲದೆ ಸುದೀಪ್ ಅವರ ಅಭಿಮಾನಿಗಳಿಗೆ ಖುಷಿ ಕೊಡುವ ವಿಚಾರವನ್ನು ಹೊರಹಾಕಿದೆ. ಮುಂದಿನ ರಿಯಾಲಿಟಿ ಶೋ ಅನ್ನು ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡಲಿದ್ದಾರೆ, ಅವರೇ ನಿರೂಪಕರಾಗಿ ಮುಂದುವರಿಯಲಿದ್ದಾರೆ ಎನ್ನುವ ವಿಚಾರವನ್ನು ಅನೌನ್ಸ್ ಮಾಡಿದ್ದಾರೆ. ಒಟ್ಟಾರೆ ಕಿಚ್ಚ ಸುದೀಪ್ ಅವರು 12ನೇ ಸೀಸನ್ನಲ್ಲಿ ಹೊರ ಬೀಳುವ ಬಗ್ಗೆ ಮಾತುಗಳು ಕೇಳಿಬಂದಿತ್ತಾದರೂ ಈಗ ಅವರೇ 12ನೇ ಶೋನ ಸಾರಥ್ಯವನ್ನು ವಹಿಸಲಿದ್ದಾರೆ. ಈಗಾಗಲೇ 11 ಶೋಗಳನ್ನು ಯಶಸ್ವಿಯಾಗಿ ನಡೆಸಿರುವ ಕಿಚ್ಚ ಸುದೀಪ್ ಅವರು ಮತ್ತೊಂದು ಶೋವನ್ನು ಕೂಡ ನಡೆಸಲಿದ್ದು, ಆ ಶೋ ಕೂಡ ಭಾರಿ ಯಶಸ್ಸು ಕಾಣುವ ಬಗ್ಗೆ ಆಶಯವನ್ನು ವ್ಯಕ್ತಪಡಿಸಲಾಗಿದೆ. ಒಟ್ಟಾರೆ ಸುದೀಪ್ ಅವರು ಮತ್ತೆ ರಿಯಾಲಿಟಿ ಶೋಗೆ ಮರಳಿರುವುದರಿಂದ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಸಂತಸ ಉಂಟು ಮಾಡಿದೆ. ಅಲ್ಲದೆ ಮುಂದಿನ 12ನೇ ಸೀಸನ್ನ ಅವರೇ ನಡೆಸಿಕೊಡಲಿದ್ದು, ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದೆ ಎನ್ನುವ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದೆ.